ಮೈಸೂರಿನಲ್ಲಿ ಚಿನ್ನಾಭರಣ ಮಳಿಗೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತಾತ್ಕಾಲಿಕವಾಗಿ ಸ್ಕೈ ಗೋಲ್ಡ್ ಶಾಪ್ ಬಂದ್ ಮಾಡಲಾಗಿದೆ. ಮೈಸೂರಿನ ಹುಣಸೂರು ನಗರದ ಜ್ಯುವೆಲರಿ ಶಾಪ್ ಬಂದ್ ಮಾಡಲಾಗಿದೆ. ನಿನ್ನೆ ತಡರಾತ್ರಿವರೆಗೂ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ನಂತರ ಜ್ಯುವೆಲರಿಗೆ ಬೀಗ ಹಾಕಿದ್ದಾರೆ ಪೊಲೀಸರು. ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಅಂಗಡಿಯನ್ನ ಬಂದ್ ಮಾಡಿದ್ದಾರೆ. ಸಿಸಿಟಿವಿ ಫುಟೇಜ್ ಕೂಡ ಪರಿಶೀಲನೆ ಮಾಡಿದ್ದಾರೆ. ಮೈಸೂರಲ್ಲಿ ಚಿನ್ನಾಭರಣ ಮಳಿಗೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತಾತ್ಕಾಲಿಕವಾಗಿ ಸ್ಕೈ ಗೋಲ್ಡ್ ಶಾಪ್ ಅನ್ನ ಬಂಧನ ಮಾಡಲಾಗಿದೆ. ನಿನ್ನೆ ನಡೆದಿತ್ತು ಮೈಸೂರಲ್ಲಿ ಭೀಕರ ದರೋಡೆ ಪ್ರಕರಣ. ಇದು ಮೈಸೂರಿನ ಹುಣಸೂರು ನಗರದ ಜ್ಯುವೆಲರಿ ಶಾಪ್ನಲ್ಲಿ ನಡೆದ ಘಟನೆ. ನಿನ್ನೆ ತಡರಾತ್ರಿವರೆಗೂ ಪೊಲೀಸರು ಕಾರ್ಯಾಚರಣೆ ಮಾಡಿದ್ದಾರೆ. ನಂತರ ಜ್ಯುವೆಲರಿಗೆ ಬೀಗ ಹಾಕಿದ್ದಾರೆ ಪೊಲೀಸರು. ಅಂಗಡಿ ಬಳಿ ತೆರಳದಂತೆ ಪೊಲೀಸರಿಂದ ಟೇಪ್ ಹಾಕಲಾಗಿದೆ. ಯಾರು ಕೂಡ ತೆರಳಬಾರದು, ಪರಿಶೀಲನೆ ಮುಗಿಯೋ ತನಕ ಅಂತ ಹೇಳಿ, ಮುಂದಿನ ಸೂಚನೆ ತನಕ ಯಾರು ಕೂಡ ಈ ಕಡೆ ಸುಳಿಬಾರದು ಅಂತ ಹೇಳಿ ಖಡಕ್ ಸೂಚನೆ ಕೂಡ ಕೊಟ್ಟಿದ್ದಾರೆ. ಸಿಬ್ಬಂದಿ, ಮ್ಯಾನೇಜರ್, ಮಾಲೀಕರ ವಿಚಾರಣೆ ಕೂಡ ನಡೆದಿದೆ. ಮೈಸೂರಲ್ಲಿ ಚಿನ್ನಾಭರಣ ಮಳಿಗೆ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸ್ಕೈ ಗೋಲ್ಡ್ ಶಾಪ್ ಅನ್ನ ಬಂದ್ ಮಾಡಲಾಗಿದೆ. ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಸ್ಕೈ ಗೋಲ್ಡ್ ಶಾಪ್ ಅನ್ನ.